ಓಂ ಶ್ರೀ ಸಾಯಿರಾಮ್. ಓಂ ಶ್ರೀ ಸತ್ಯಸಾಯಿ ನಾಥಾಯ ನಮಃ. ಇದು ಅಸಂಖ್ಯ ಸಾಯಿ ಭಕ್ತರ ನಿಸ್ವಾರ್ಥ ಸೇವೆಗೆ ಸದಾ ಪ್ರೇರಣಾ ಮಂತ್ರ. ಪ್ರತಿ ವರ್ಷವೂ ನವೆಂಬರ್ ತಿಂಗಳ 2ನೇ ಶನಿವಾರದಂದು ಸಾಯಂ ಸಂಜೆಯ ವೇಳೆಗೆ ಜಗತ್ತಿನಾದ್ಯಂತ ಇರುವ ಸಾಯಿ ಬಂಧುಗಳು ಮುಂದಿನ 24 ಗಂಟೆಗಳಷ್ಟು ಕಾಲ ನಡೆಯುವ ಅಖಂಡ ನಾಮ ಸಂಕೀರ್ತನೆಗೆ ನಾಂದಿ ಹಾಡುತ್ತಿರಬೇಕಾದರೆ ಅಲ್ಲಿ ಆರಂಭವಾಗುವುದು ಕೇವಲ ಭಜನೆ ಮಾತ್ರವಲ್ಲ. ಸ್ವಾಮಿಯನ್ನ ಸಾಕ್ಷಿಯಾಗಿಸಿ ಅಲ್ಲಿ ನೆರೆದಿರುವ ಒಬ್ಬೊಬ್ಬ ಸಾಯಿ ಬಂಧುವು ಮುಂದಿನ ದಿನಗಳಲ್ಲಿ ತಾನು ಮಾಡಲಿರುವ ನಿಸ್ವಾರ್ಥ ಸೇವೆಯ ಬಗ್ಗೆ ತಮ್ಮ ತಮ್ಮ ಮನಸ್ಸಿನಲ್ಲಿ ಮಾಡುವ ಅಚಲವಾದ ದೃಢ ಪ್ರತಿಜ್ಞೆ ಕೂಡ ಹೌದು. ವಯೋಜನರಾಗಿರ್ಲಿ, ಸ್ತ್ರೀಯರಾಗಿರ್ಲಿ, ತಮ್ಮ ವಯಸ್ಸು, ಮನೆಯ ಕಷ್ಟ ಕಾರ್ಪಣ್ಯಗಳದೇನಿದ್ದರೂ ಇದ್ಯಾವುದನ್ನು ಲೆಕ್ಕಿಸದೆ ತುಂಬು ಹುರುಪಿನೊಂದಿಗೆ ಸೇವಾದಳದ ಮೂಲಕ ನಿಸ್ವಾರ್ಥ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ ಎಂದಾದರೆ ಅವರನ್ನು ಮುನ್ನಡೆಸುವ, ಅವರಿಗೆ ಶಕ್ತಿ ಹಾಗೂ ಧೈರ್ಯ ನೀಡುವ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ದಿವ್ಯ ಸಂದೇಶವೊಂದಿದೆ. ಅದುವೇ ಹೆಲ್ಪ್ ಟು ದ ನೀಡಿ ಪೀಪಲ್ ಈಸ್ ಪ್ರೇಯರ್ ಟು ಗಾಡ್. ನಿಸ್ವಾರ್ಥ ಸೇವೆಯ ಮೂಲಕ ದೇವರನ್ನ ಕಾಣಿ ಎಂಬ ದಿವ್ಯ ಸಂದೇಶ. ಹಸಿದವನ ಮುಂದೆ ಅನ್ನವಾಗಿ ಬಂದು, ಕುಡಿಯಲು ಶುದ್ಧವಾದ ನೀರಿಗಾಗಿ ಹಾತೊರೆಯುವವನ ಮುಂದೆ ನೀರಾವರಿ ಯೋಜನೆಗಳ ಮೂಲಕ ಬಂದು, ಬಡ ರೋಗಿಗಳ ಆತುರರ ಮುಂದೆ ಉಚಿತ ವೈದ್ಯಕೀಯ ಸಹಾಯ ಚಿಕಿತ್ಸೆಯ ಮೂಲಕ ಬಂದು, ವಿದ್ಯಾರ್ಜನೆ ಮಾಡುವವನಿಗೆ ಉಚಿತ ವಿದ್ಯಾದಾನದ ಮೂಲಕ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಬಾಬಾರವರು ದೇವರ ಅಸ್ತಿತ್ವವನ್ನ ತೋರಿಸಿಕೊಡುತ್ತಾರೆ. ಅವರವರ ಅಗತ್ಯತೆಗಳು ಏನು ಎಂಬುದನ್ನ ಕಂಡು ಹಿಡಿದು ಪರಿಹಾರ ನೀಡುವ ಆ ನಿಸ್ವಾರ್ಥ ಸೇವೆಯ ಪರಿ ನಿಜಕ್ಕೂ ವರ್ಣನಾತೀತ. ಒಂದಷ್ಟು ನಿಮಿಷಗಳ ಕಾಲಮಿತಿಯೊಳಗೆ ನಿಂತು ವಿವರಿಸಲು ಸಾಧ್ಯವಾಗದ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಅಸಾಧ್ಯ ಮಾನವ ಸೇವೆಗಳ ಕಥೆ. ಆ ಸೇವೆ ಜಗತ್ತಿನಲ್ಲಿ ಉಂಟು ಮಾಡಿದ ಪವಾಡಗಳ ಕಥೆ. ಆ ಸೇವೆ ದೀನ ದರಿತರ ಮೊಗದಲ್ಲಿ ಮೂಡಿಸಿದ ಮಂದಹಾಸದ ಕಥೆ. ಅದು ನಿಜಕ್ಕೂ ನಾವು ನಮಿಸಲೇಬೇಕಾದ ಸೂಚಕ ಕಥೆ. ಆ ಕಥೆ ನಾ ಕಂಡಂತೆ ನಿಮ್ಮ ಮುಂದೆ. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಜನ್ಮ ಶತಮಾನೋತ್ಸವದ ಈ ಶುಭ ವೇಳೆಯಲ್ಲಿ ಅವರ ಕುರಿತು ಒಂದು ಎಪಿಸೋಡ್ ಮಾಡಬೇಕು ಎಂಬ ಚಿಂತೆ ಮನಸ್ಸಿನಲ್ಲಿ ಮೂಡುತ್ತಿರುವ ದಿನಗಳಲ್ಲಿ ಅಚಾನಕ್ ಆಗಿ ಒಂದು ವಿಡಿಯೋ ನನ್ನ ಕಣ್ಣ ಮುಂದೆ ಬಂತು. ಅದೇನಂದ್ರೆ, ಪಕ್ಷಕ್ಕೆ ಅತೀತವಾಗಿ ನಮ್ಮ ರಾಜ್ಯದ ರಾಜಕಾರಣಿಗಳು ಹಾಗೂ ಅವರ ಅಧೀನತೆಯಲ್ಲಿರುವ ಅಥವಾ ಅವರಿಗೆ ಶೇರ್ ಇಡುವ ಇಂಜಿನಿಯರಿಂಗ್ ಕಾಲೇಜುಗಳು ಹಾಗೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳ ಬಗ್ಗೆ ವಿವರ ನೀಡುವುದಾಗಿತ್ತು ಆ ವಿಡಿಯೋ. ಇವ್ಯಾವುದು ಧರ್ಮ ಕ್ಷೇತ್ರಗಳು ಅಲ್ಲ, ಬದಲಾಗಿ ಕೋಟಿಗಟ್ಟಲೆ ಆದಾಯ ದೊರಕಿಸಿಕೊಡುವ ಬಿಸ್ನೆಸ್ ಕೇಂದ್ರಗಳು. ನಾವು ನಮ್ಮ ಸನಾತನ ಸಂಸ್ಕೃತಿ ಹಾಗೂ ಪರಂಪರೆಯನ್ನ ಗಮನಿಸುತ್ತಾ ಹೋದರೆ ಎಂದಿಗೂ ವಿದ್ಯೆ ಹಾಗೂ ವೈದ್ಯಕೀಯ ಚಿಕಿತ್ಸೆ ಇವೆರಡು ವ್ಯಾಪಾರ ವಸ್ತುಗಳು ಆಗಿರಲಿಲ್ಲ, ಬದಲಾಗಿ ಶ್ರೇಷ್ಠ ದಾನಗಳಾಗಿದ್ದವು. ಆದರೆ ಕಾಲಾಂತರದಲ್ಲಿ ಸಮಾಜ ಆಧುನಿಕೀಕರಣಗೊಳ್ಳುತ್ತಿರಬೇಕಾದರೆ ಈ ಎರಡೂ ಕ್ಷೇತ್ರಗಳು ಅತಿದೊಡ್ಡ ಆದಾಯ ನೀಡುವ ಬಿಸ್ನೆಸ್ ಕ್ಷೇತ್ರಗಳಾಗಿ ಬೆಳೆದುವು. ಉನ್ನತ ಶಿಕ್ಷಣ ಆಗಿರ್ಲಿ, ಚಿಕಿತ್ಸೆ ಆಗಿರ್ಲಿ, ವೆಚ್ಚ ಎನ್ನುವುದು ಮಧ್ಯಮ ಕೆಳವರ್ಗದ ಸಾಧಾರಣ ಒಬ್ಬ ವ್ಯಕ್ತಿಯ ಕೈಗೆ ರಟಕುವುದಕ್ಕಿಂತಲೂ ಮೀರಿ ಹೋಯಿತು ಎಂಬುದು ನಿಜಕ್ಕೂ ದುರಾದೃಷ್ಟಕರ ಸಂಗತಿ. ಸುಮಾರು 100 ವರ್ಷಗಳಷ್ಟು ಹಿಂದಿನ ಕಥೆ. ಇಂದಿನ ಆಂಧ್ರ ಪ್ರದೇಶದ ರಾಯಲಸೀಮಾ ಭಾಗದಲ್ಲಿ ಅನಂತಪುರ ಪಕ್ಕ ಚಿತ್ರಾವತಿ ನದಿ ತಟದಲ್ಲಿ ಗೊಲ್ಲಪಳ್ಳಿ ಎಂಬ ಪುಟ್ಟ ಗ್ರಾಮ. ಡೆಕ್ಕನ್ ಪೀಠಭೂಮಿಯ ಇತರೆ ಹಲವು ಗ್ರಾಮಗಳಂತೆ ಇಲ್ಲಿಯೂ ಮಳೆ ತೀರಾ ಅಪರೂಪಕ್ಕೊಮ್ಮೆ ಸುರಿಯುತ್ತಿತ್ತು. ಜನರ ಏಕ ಆಶ್ರಯವಾಗಿದ್ದ ಚಿತ್ರಾವತಿ ನದಿ ಬೇಸಿಗೆಯ ದಿನಗಳಲ್ಲಿ ಬತ್ತಿ ಹೋಗುತ್ತಿತ್ತು.
ಜೀವನೋಪಾಧಿಗೆ ಕೃಷಿ, ದನಸಾಕಣೆಯಂತಹ ಕಸುಬುಗಳನ್ನು ಆಶ್ರಯಿಸಿದ್ದ ಜನ ಬರಗಾಲದಲ್ಲಿ ಕುಡಿಯುವ ನೀರಿಗೂ ಹಾತೊರೆಯುತ್ತಿದ್ದ ಕಾಲ ಆಗಿತ್ತು ಅದು. ಹೊರ ಜಗತ್ತಿನೊಂದಿಗೆ ಯಾವುದೇ ಸಂಪರ್ಕ ಇಲ್ಲದ ಮುಗ್ಧ ಜನರು. ಅವರಿಗೆ ಚಿಕಿತ್ಸೆಗೆ ಒಂದು ಪುಟ್ಟ ಆಸ್ಪತ್ರೆ ಕೂಡ ಆ ಕುಗ್ರಾಮದಲ್ಲಿ ಇರಲಿಲ್ಲ. ಇಂತಹ ಗೊಲ್ಲಪಳ್ಳಿ ಗ್ರಾಮ ಮುಂದಿನ ಕೆಲವು ದಶಕಗಳಲ್ಲಿ ಪುಟಪರ್ತಿ ಎಂಬ ಹೆಸರಿನಲ್ಲಿ ಜಗತ್ತಿನ ಭೂಪಟದಲ್ಲಿ ಒಂದು ಪ್ರಧಾನ ಆಧ್ಯಾತ್ಮಿಕ ಕೇಂದ್ರವಾಗಿ ಬೆಳೆಯಿತು ಎಂದಾದರೆ, ವಿದ್ಯಾಲಯಗಳು, ಆಸ್ಪತ್ರೆಗಳು, ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣ ಹೀಗೆ ಅತ್ಯಾಧುನಿಕ ಸೌಕರ್ಯಗಳೆಲ್ಲವೂ ಪ್ರೌಢಿಮೆಯಿಂದ ತಲೆ ಎತ್ತಿ ನಿಂತಿದೆ ಎಂದಾದರೆ, ಮುಂದೆ ಪುಟಪರ್ತಿ ಎಂಬ ಪುಣ್ಯಕ್ಷೇತ್ರ ಕೇಂದ್ರೀಕರಿಸಿ ಹಲವು ಪುಣ್ಯ ಕಾರ್ಯಗಳ ಆರಂಭಕ್ಕೆ ನಾಂದಿ ಆಯಿತು ಎಂದಾದರೆ ಅದು ಬಹುಶಃ ದೈವನಿಯೋಗವೇ ಆಗಿರಬಹುದು. ಉತ್ತಿಷ್ಠ ಕರುಣಾಪೂರ್ಣ ಲೋಕಮಂಗಲ ಸಿದ್ಧಯೇ ಚಿತ್ರಾವತಿ ತಟ ವಿಶಾಲ ಸುಶಾಂತ ಸೌಧೇ ತಿಷ್ಠಂತಿ ಸೇವಕ ಜನಾಸ್ತವ ದರ್ಶನಾರ್ಥ. 1926 ನವೆಂಬರ್ 23 ಹೊಸ ಒಂದು ಯುಗಕ್ಕೆ ನಾಂದಿ ಹಾಡಿದ ಸುದಿನವಾಗಿತ್ತು ಅದು. ಅಂದು ಚಿತ್ರಾವತಿ ನದಿ ತಟದ ಮನೆಯೊಂದರಲ್ಲಿ ಪೆದ್ದ ವೆಂಕಮರಾಜು ಈಶ್ವರಾಂಬ ದಂಪತಿಯರ ಮಗನಾಗಿ ಸತ್ಯನಾರಾಯಣ ರಾಜು ಜನಿಸುತ್ತಾನೆ. ಬಾಲ್ಯದಿಂದಲೇ ಅವನ ಆಚಾರ ವಿಚಾರ ಇನ್ನುಳಿದ ಮಕ್ಕಳಿಗಿಂತ ವಿಭಿನ್ನವಾಗಿದ್ದರಿಂದ ಹಿರಿಯರು ಅವನನ್ನ ಸಂಶಯದ ದೃಷ್ಟಿಯಿಂದಲೇ ನೋಡುತ್ತಿದ್ದರು. 1940 ಮೇ 23ರಂದು ಪುಟಪರ್ತಿಯಲ್ಲಿ ಒಂದು ಘೋಷಣೆ ಮೊಳಗುತ್ತದೆ. 14ರ ಹರೆಯದ ಸತ್ಯನಾರಾಯಣ ರಾಜು ಮನೆ ಮಂದಿಯರ, ಗ್ರಾಮಸ್ಥರ ಮುಂದೆ ನಾನು ಶಿರಡಿ ಸಾಯಿಬಾಬಾನ ಅವತಾರವೆಂದು ಘೋಷಿಸುತ್ತಾನೆ. ಶಿರಡಿಯ ಬಗ್ಗೆಯೋ ಶಿರಡಿ ಬಾಬಾರ ಬಗ್ಗೆಯೋ ಕೇಳಿ ತಿಳಿಯದ ಆ ಗ್ರಾಮಸ್ಥರು ಸತ್ಯನಿಗೆ ದೈವಭೂತಗಳ ಪೀಡೆ ಬಾಧಿಸಿದೆ ಎಂದು ಹೆದರಿ ಮಂತ್ರವಾದಿಗಳ ಮೊರೆಯೂ ಹೋಗಿದ್ದರು ಎಂಬ ಉಲ್ಲೇಖಗಳಿವೆ. ನನ್ನ ಅನುಯಾಯಿಗಳು ನನ್ನನ್ನ ಕರೆಯುತ್ತಿದ್ದಾರೆ, ನನಗೆ ಹೊರಡಲು ಸಮಯವಾಯಿತು ಎಂದು ಹೇಳುತ್ತಾ ಅವನು ಮನೆಯಿಂದ ಹೊರಬರುತ್ತಾನೆ. 1944ರಲ್ಲಿ ಒಂದು ಪುಟ್ಟ ಮಂದಿರ ನಿರ್ಮಾಣವಾಗುತ್ತದೆ. 1948ರಲ್ಲಿ ಈಗ ನಾವು ಕಾಣುವ ಸ್ಥಳದಲ್ಲಿ ಪ್ರಶಾಂತಿ ನಿಲಯದ ಕಾಮಗಾರಿ ಸ್ವಯಂ ಬಾಬಾರವರ ಮೇಲ್ನೋಟದಲ್ಲಿ ಆರಂಭವಾಗಿ 1950 ನವೆಂಬರ್ 23ರಂದು ಬಾಬಾರವರ 24ನೇ ಹುಟ್ಟುಹಬ್ಬದಂದು ಲೋಕಾರ್ಪಣೆಗೊಳ್ಳುತ್ತದೆ. ಆ ದಿನಗಳಲ್ಲಿ ಅವರು ಭಾರತದ ಉದ್ದಗಲಕ್ಕೂ ಸಂಚರಿಸಿ ಭಜನೆ ಹಾಗೂ ಬೋಧನೆಗಳ ಮೂಲಕ ತಮ್ಮ ಸಂದೇಶವನ್ನ ಸಾರುತ್ತಾರೆ. ಪ್ರಶಾಂತಿ ನಿಲಯದ ಜೊತೆಗೆ ನಂತರದ ದಿನಗಳಲ್ಲಿ ದೇಶದ ಹಲವು ಭಾಗಗಳಲ್ಲಿ ಸಾಯಿ ಮಂದಿರಗಳು ತಲೆ ಎತ್ತಿದವು. ಪುಟಪರ್ತಿ ಬಾಬಾರವರ ಜನ್ಮಭೂಮಿ ಎಂಬಂತೆ ಕರ್ಮಭೂಮಿಯಾಗಿಯೂ ಬೆಳೆಯಿತು. ರಾಮ 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 ಶ್ರೀ ರಾಮ ರಾಮ ಈ ಚಮತ್ಕಾರಗಳೇನಿದ್ದರೂ ಅದು ನಿಮ್ಮನ್ನ ನನ್ನತ್ತ ಸೆಳೆಯುವ ಒಂದು ಮಾಧ್ಯಮ ಮಾತ್ರ. ಆ ಸೆಳೆತ ನಿಮ್ಮಲ್ಲಿ ಹಲವಾರು ಆಂತರಿಕ ಬದಲಾವಣೆಗಳನ್ನು ಉಂಟು ಮಾಡುತ್ತದೆ, ಸಂಸ್ಕಾರ ತುಂಬುತ್ತದೆ. ನಿಮ್ಮ ಈ ಜೀವನ ಇನ್ನೊಬ್ಬರ ಸೇವೆಗಾಗಿ ನೀವು ಮುಡಿಪಾಗಿಡುತ್ತೀರಿ. ಈ ಪರೋಪಕಾರ ಮುಂದೆ ನಿಮ್ಮನ್ನ ಸಾಕ್ಷಾತ್ಕಾರದತ್ತ ಕೊಂಡೊಯ್ಯುತ್ತದೆ ಎಂದು ಬಾಬಾರವರು ಒಮ್ಮೆ ಹೇಳಿದ್ದರು. ಭಜನೆ, ನಾಮಸ್ಮರಣೆ ನಮ್ಮ ಮನಸ್ಸನ್ನ ಪಾವನಗೊಳಿಸುತ್ತದೆ, ಆಧ್ಯಾತ್ಮದತ್ತ ಕೊಂಡೊಯ್ಯುತ್ತದೆ. ಆಧ್ಯಾತ್ಮದಲ್ಲಿ ಪರಿಪಕ್ವತೆ ಎಂಬುದು ನಮ್ಮ ಮನಸ್ಸನ್ನ ನಿರ್ಮಲಗೊಳಿಸುತ್ತದೆ. ಉತ್ತಮ ಮನಸ್ಸು ನಮ್ಮ ಶಾರೀರಿಕ ಆರೋಗ್ಯದ ಸಾಮರ್ಥ್ಯದ ಮೂಲ. ಬಾಬಾರವರಿಗೆ ಆರಂಭದಿಂದಲೂ ಹಲವು ತೊಡಕುಗಳನ್ನ ಎದುರಿಸಬೇಕಾಗಿ ಬಂತು. ಆದರೆ ಈ ಎಲ್ಲಾ ವಿರೋಧಗಳನ್ನ, ವೈಷಮ್ಯತೆಗಳನ್ನ
ಅವರು ಸ್ವತಃ ಸಿದ್ಧವಾದ ಶೈಲಿಯಲ್ಲೇ ಶಾಂತಚಿತ್ತರಾಗಿ ಎದುರಿಸುತ್ತಾರೆ. ಕಾಲಚಕ್ರ ತಿರುಗುತ್ತಲೇ ಇತ್ತು. ವಿರೋಧಗಳು, ವೈಷಮ್ಯತೆಗಳು ಏನು ಇದ್ದರೂ ಆ ಚಕ್ರದ ಅಡಿಯಲ್ಲೇ ಸಿಲುಕಿ ಮುದುಡಿ ಹೋಯಿತು. There is only one God of Japan. He is omnipresent. There is only one language of the heart. There is only one caste of humanity. There is only one religion of love. ನಾನು ಯಾರ ನಂಬಿಕೆಯನ್ನು ಇಲ್ಲದೆ ಮಾಡಲು, ಹೊಸದೊಂದು ಸ್ಥಾಪಿಸಲು ಇಲ್ಲಿ ಬಂದವನಲ್ಲ. ಒಬ್ಬ ಹಿಂದೂ ಉತ್ತಮ ಹಿಂದೂ ಆಗಿಯೂ, ಒಬ್ಬ ಕ್ರಿಶ್ಚಿಯನ್ ಉತ್ತಮ ಕ್ರಿಶ್ಚಿಯನ್ ಆಗಿಯೂ, ಒಬ್ಬ ಮುಸ್ಲಿಂ ಒಬ್ಬ ಉತ್ತಮ ಮುಸ್ಲಿಂ ಆಗಿಯೂ ಇಲ್ಲಿ ಬಾಳಿ ಬದುಕಬೇಕು. ಹಿಂದಿನವರು ನಿರ್ಮಿಸಿಕೊಟ್ಟ ರಾಜಮಾರ್ಗ ನಮ್ಮ ಮುಂದೆ ಇದೆ. ಆದರೆ ಅದೀಗ ಕಸ ಕಡ್ಡಿಗಳು, ಕಲ್ಲು ಮುಳ್ಳುಗಳು, ಪೊದೆಕಾಡುಗಳು ತುಂಬಿದೆ. ಇದನ್ನೆಲ್ಲ ಶುಚಿಗೊಳಿಸಿ ನಿಮ್ಮ ಮುಂದಕ್ಕಿರುವ ಪಯಣವನ್ನು ಸುಗಮಗೊಳಿಸಲು ಬಂದವನು ನಾನು ಎಂದು ಬಾಬಾರವರು ಘೋಷಿಸುತ್ತಾರೆ. ಲವ್ ಆಲ್, ಸರ್ವ್ ಆಲ್, ಹೆಲ್ಪ್ ಎವರ್, ಹರ್ಟ್ ನೆವರ್ ಎಂಬ ಮಂತ್ರವನ್ನ ಬೋಧಿಸುತ್ತಾರೆ. Duty is God. Duty without love, deplorable. Duty with love, desirable. Love without duty is divine. ಅದು 1954 ದಿನಗಳು. ಮಾತೆ ಈಶ್ವರಾಂಬ ಅವರು ಸ್ವಾಮಿಯಲ್ಲಿ 3 ಬೇಡಿಕೆಗಳನ್ನ ಮುಂದಿಡುತ್ತಾರೆ. ಸ್ವಾಮಿ, ನಮ್ಮ ಈ ಗ್ರಾಮ ಬಡ ಜನ ಎಲ್ಲರೂ ನಿಮಗೆ ತಿಳಿದೇ ಇದ್ದವರು. ಹೆಂಗೆಳೆಯರು, ಮಕ್ಕಳು ಕಷ್ಟಪಡುತ್ತಿದ್ದಾರೆ. ನಮ್ಮ ಊರಿನ ಜನರಿಗೆ ಉಚಿತವಾದ ಒಂದು ಪುಟ್ಟ ಆಸ್ಪತ್ರೆ, ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಒಂದು ವಿದ್ಯಾಲಯ, ಕುಡಿಯಲು ಶುದ್ಧವಾದ ನೀರಿನ ವ್ಯವಸ್ಥೆ. ಈ 3 ಬೇಡಿಕೆಗಳು ಅವರ ಸ್ವಾರ್ಥದ್ದಾಗಿರಲಿಲ್ಲ, ನಾಡಿನ ಕ್ಷೇಮಕ್ಕೋಸ್ಕರವಾಗಿತ್ತು. ಬಾಲ್ಯದಿಂದಲೇ ತಮ್ಮ ಸುತ್ತಮುತ್ತಲಿನ ಜನರ ಕಷ್ಟ ಕಾರ್ಪಣ್ಯಗಳನ್ನ ಕಂಡು ಬೆಳೆದಿದ್ದ ಬಾಬಾರವರು ಅಮ್ಮನ ಮಾತುಗಳನ್ನ ಈಡೇರಿಸುತ್ತೇನೆ ಎಂಬ ಭರವಸೆ ನೀಡುತ್ತಾರೆ. ಮುಂದಿನ ದಿನಗಳಲ್ಲಿ ನಡೆದ ಒಂದೊಂದು ಅದ್ಭುತವು ಹಗಲ ಬೆಳಕಿನಂತೆ ನಮ್ಮ ಮುಂದೆ ಸ್ಪಷ್ಟವಾಗಿ ಇದೆ. చిన్న స్కూలే కట్టించినప్పుడు ఈనాడు పెద్ద యూనివర్సిటీగా మారిపోయింది. పూర్వం చిన్న హాస్పిటల్ కట్టించినటువంటిది ఇప్పుడు సూపర్ స్పెషాలిటీగా మారిపోయింది. ఆనాడు ఏదో చిన్న బోర్ వెళ్ళు ఒక చిన్న బావిలో వేసి నీళ్లు తీసుకున్నటువంటి వాడిని ఈనాడు మన జిల్లాకు అంతా కూడా పైపు వేయించి 1956 ಅಕ್ಟೋಬರ್ 4ರಂದು ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಒಂದು ಜನರಲ್ ಆಸ್ಪತ್ರೆ ಪ್ರಶಾಂತಿ ನಿಲಯದ ಹಿಂಭಾಗದಲ್ಲಿ ಆರಂಭವಾಗುತ್ತದೆ. ಮುಂದೆ ಶ್ರೀ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಮೆಡಿಕಲ್ ಸೈನ್ಸ್ ಎಂಬ ಹೆಸರಿನಲ್ಲಿ ಬೃಹತ್ ಹೆಮ್ಮೆರವಾಗಿ ಬೆಳೆದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳ ಆರಂಭ ರೂಪವಾಗಿತ್ತು. ಬಡವ ಬಲ್ಲಿದ, ಉಚ್ಚ ನೀಚ ಎಂಬ ಯಾವ ಭೇದ ಭಾವವೂ ಇಲ್ಲದೆ ಎಲ್ಲರನ್ನೂ ಸಮಾನರಾಗಿ ಕಂಡು ಆತುರರಾಗಿ ಬಂದವರಿಗೆಲ್ಲ ಉಚಿತ ಚಿಕಿತ್ಸೆ ಕೊಡುವ ಪುಟಪರ್ತಿ ಹಾಗೂ ಬೆಂಗಳೂರಿನ ವೈಟ್ ಫೀಲ್ಡಿನಲ್ಲಿ ಕಾರ್ಯಾಚರಿಸುತ್ತಿರುವ ಎಲ್ಲ ಆಧುನಿಕ ಸಜ್ಜೀಕರಣಗಳನ್ನೊಳಗೊಂಡ 2 ಬೃಹತ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಕ್ರಮವಾಗಿ 1991 ಹಾಗೂ 2001ರಲ್ಲಿ ಜನರ ಸೇವೆಗಾಗಿ ತೆರೆಯಲ್ಪಟ್ಟಿತು. ಪುಟಪರ್ತಿಯ 1.25 ಲಕ್ಷ ಸ್ಕ್ವೇರ್ ಫೀಟ್ ಇರುವ ಬೃಹತ್ ಆಸ್ಪತ್ರೆ ಸಂಕೀರ್ಣ ನಿರ್ಮಾಣಗೊಂಡದ್ದು ಕೇವಲ 5.5 ತಿಂಗಳುಗಳ ಒಳಗೆ ಅನ್ನುವುದೇ ಒಂದು ಪವಾಡ. ಕಾಂಪೌಂಡ್ನ ಒಳಗೆ ಎಲ್ಲಿಯೂ ಕ್ಯಾಶ್ ಕೌಂಟರ್ಗಳೇ ಇಲ್ಲದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು. ಉಚಿತ ಅಂದ ಮಾತ್ರಕ್ಕೆ ಅಲ್ಲಿ ಸಿಗುವ ಸೇವೆಗಳ ಬಗ್ಗೆ ಸಾಧಾರಣ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಸಂಶಯ ಮೂಡುವುದು ಸಹಜವೇ. ಆದರೆ ನಿಮ್ಮ ಘನತೆಗೆ ಎಲ್ಲಿಯೂ ಚ್ಯುತಿ ಬರದ ರೀತಿಯಲ್ಲಿ ಹಂತ ಹಂತದಲ್ಲೂ ನಿಮ್ಮ ಸಹಾಯಕ್ಕೆ ಸೇವಾದಳದ ಕಾರ್ಯಕರ್ತರಿರುತ್ತಾರೆ. ಎಲ್ಲ ಅತ್ಯಾಧುನಿಕ ಚಿಕಿತ್ಸಾ ಸಲಕರಣೆಗಳು ಇಲ್ಲಿ ಲಭ್ಯವಿದೆ. ಎಲ್ಲವೂ ಸಂಪೂರ್ಣ ಉಚಿತವಾಗಿ ಎಂಬುದು ಬಾಬಾರವರ ಮಹಿಮೆ ಅಲ್ಲದೆ ಇನ್ನೇನು. ಇವು ಕೇವಲ ಆಸ್ಪತ್ರೆಗಳು ಮಾತ್ರವಲ್ಲ, ಚಿಕಿತ್ಸಾ ಮಂದಿರಗಳು. ಪ್ರೀತಿ ಹಾಗೂ ಕಾಳಜಿಯಿಂದ ಲಭಿಸುವ ಚಿಕಿತ್ಸೆ ರೋಗಿಗಳ ಪಾಲಿಗೆ ಆಶಾಕಿರಣವಾಗುತ್ತದೆ. ಆಂಧ್ರ ಪ್ರದೇಶ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು ಆರೋಗ್ಯ ರಂಗದಲ್ಲಿ ಮಹತ್ತರವಾದ ಮುನ್ನಡೆಯನ್ನು ಸಾಧಿಸುವಲ್ಲಿ ಈ ಸಂಸ್ಥೆಗಳ ಪಾಲು ಅಪಾರವಾದುದು. ಜಗತ್ತಿನಲ್ಲೇ ಉತ್ಕೃಷ್ಟವಾದ ರೀತಿಯಲ್ಲಿ ಉಚಿತ ಚಿಕಿತ್ಸೆ ಕೊಡುವ ದೇಶ ಅಂದ್ರೆ ಅದು ಸ್ವಿಟ್ಜರ್ಲ್ಯಾಂಡ್. ಆದ್ರೆ
ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕೂಡ ಕೆಲವೊಂದು ಕಾಂಪ್ಲಿಕೇಟೆಡ್ ಚಿಕಿತ್ಸೆಗಳಿಗೆ ಫೀಸ್ ಪಡೆಯಲಾಗುತ್ತದೆ. ಆದರೆ ಇಲ್ಲಿ ಅದು ಕೂಡ ಇಲ್ಲ ಎಂಬುದು ಮುಚ್ಚಲೇಬೇಕಾದ ಸಂಗತಿ. ಉಚಿತ ಚಿಕಿತ್ಸೆಯ ನಂತರ ತಮ್ಮ ಗ್ರಾಮಗಳಿಗೆ ತೆರಳುವವರನ್ನು ನಂತರದ ದಿನಗಳ ತಪಾಸಣೆ ಹಾಗೂ ಫಾಲೋ ಅಪ್ ಪ್ಲಾನ್ ಕೂಡ ಇದೆ. ಎಲ್ಲಾ ಜಿಲ್ಲೆಗಳಲ್ಲೂ ಉಚಿತ ಸೇವೆ ಕೊಡುವ ಡಾಕ್ಟರ್ಗಳು ಇರುತ್ತಾರೆ. ಅವರು ನಿರ್ದಿಷ್ಟ ಸಮಯಗಳಲ್ಲಿ ಈ ರೋಗಿಗಳನ್ನ ಪರಿಶೀಲಿಸುತ್ತಾರೆ, ತಪಾಸಣೆ ಮಾಡುತ್ತಾರೆ. ಭವ ಸಮುದ್ರ ಸುಖದ ನಾವ ಏಕ ರಾಮನ ಪರಮ ಶಾಂತಿ ಸುಖ ನಿದಾನ ದಿವ್ಯ ರಾಮನ ನಿರಾಧಾರ ಶ್ರೀ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಲರ್ನಿಂಗ್ 1981 ನವೆಂಬರ್ 22ರಂದು ಸ್ವತಂತ್ರ ವಿಶ್ವವಿದ್ಯಾನಿಲಯವಾಗಿ ಘೋಷಣೆಯಾಗುತ್ತದೆ. 1968ರಲ್ಲಿ ಅನಂತಪುರ್ನಲ್ಲಿ ಹೆಣ್ಮಕ್ಕಳ ಕ್ಯಾಂಪಸ್ನೊಂದಿಗೆ ಆರಂಭವಾದ ಈ ಸಂಸ್ಥೆಗೆ ಇಂದು ಆಂಧ್ರ ಕರ್ನಾಟಕಗಳಲ್ಲಾಗಿ 4 ಕ್ಯಾಂಪಸ್ಗಳು ಇವೆ. ಒಂದು ಉತ್ತಮ ಸಮಾಜದ ಬುನಾದಿ ಅಂದ್ರೆ ಅದು ಉತ್ತಮ ಶಿಸ್ತುಬದ್ಧ ಶಿಕ್ಷಣ. ಕಲಿಕೆಯ ಜೊತೆಯಲ್ಲಿ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದ ಶಿಸ್ತು ಹಾಗೂ ಉತ್ತಮ ಮೌಲ್ಯಗಳನ್ನ ಇಲ್ಲಿ ಬೋಧಿಸಲಾಗುತ್ತದೆ. ಇವೆಲ್ಲವೂ 1ನೇ ಕ್ಲಾಸಿನಿಂದ ಹಿಡಿದು PhD ವರೆಗೆ ಎಲ್ಲವೂ ಉಚಿತ ಎಂಬುದೇ ಇಲ್ಲಿ ಮಾತ್ರ ಕಾಣಸಿಗುವ ವೈಶಿಷ್ಟ್ಯ. ವೃತ್ತಿಪರವಾಗಿ ಅತಿ ಸಮರ್ಥರಾದ, ಸಾಮಾಜಿಕ ಕಳಕಳಿ ಹೊಂದಿರುವ, ಆಧ್ಯಾತ್ಮಿಕವಾಗಿ ಅರಿವುಳ್ಳ, ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೋರಾಡಿ ಜಯಿಸಲು ಸಾಧ್ಯವಿರುವ ಸತ್ಪ್ರಜೆಗಳನ್ನಾಗಿ ಸಮಾಜಕ್ಕೆ ಬಿಟ್ಟುಕೊಡುತ್ತದೆ ಎಂಬುದೇ ಈ ಸಂಸ್ಥೆಗಳ ಹಿರಿಮೆ. ಆದ್ದರಿಂದಲೇ ಯಾವುದೇ MNCಗಳು ಇರಲಿ, ಇಲ್ಲಿ ಕಲಿತು ಹೊರಬಂದ ವಿದ್ಯಾರ್ಥಿಗಳಿಗೆ ಉದ್ಯೋಗದಲ್ಲಿ ಆದ್ಯತೆ ನೀಡುತ್ತದೆ. ಇಲ್ಲಿನ ವಿದ್ಯಾರ್ಥಿಗಳೇ ಸ್ವಯಂ ಪ್ರೇರಿತರಾಗಿ ಮಾಡುವ ಗ್ರಾಮ ಸೇವೆಗಳು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಪರೋಪಕಾರದ, ಆತ್ಮ ಸಂತೃಪ್ತಿಯ ಹೊಸ ಬೀಜವನ್ನು ಬಿತ್ತುತ್ತದೆ. ಜಗತ್ತಿನಲ್ಲಿ ಇಂದು ಕಾಣಸಿಗುವ ಎಲ್ಲಾ ಮೂಲಭೂತ ಸೌಕರ್ಯಗಳು, ಉತ್ತಮ ಫೆಸಿಲಿಟಿಗಳ ಸೇವೆಯು ಈ ವಿದ್ಯಾಸಂಸ್ಥೆಗಳಲ್ಲಿ ಸಂಪೂರ್ಣ ಉಚಿತವಾಗಿ ಲಭಿಸುತ್ತದೆ ಎಂಬುದನ್ನ ನಾವು ಇಲ್ಲಿ ಉಲ್ಲೇಖ ಮಾಡಲೇಬೇಕು. ಆರಂಭದಲ್ಲೇ ಹೇಳಿದಂತೆ ಶಿಕ್ಷಣ ಕ್ಷೇತ್ರ ಆಗಿರಲಿ, ವೈದ್ಯಕೀಯ ಕ್ಷೇತ್ರ ಆಗಿರಲಿ, ಇವೆರಡು ಖಾಸಗೀಕರಣಗೊಳ್ಳುತ್ತಿದ್ದ ಹೆಚ್ಚು ಕಮ್ಮಿ ಅದೇ ಕಾಲಘಟ್ಟದಲ್ಲಿ ಆಗಿತ್ತು. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ನಮ್ಮ ಪರಂಪರೆಯನ್ನು ಉಳಿಸುತ್ತಾ ಈ ಬೃಹತ್ ಸಂಸ್ಥೆಗಳನ್ನ ಕಟ್ಟಿ ಅದನ್ನ ಸಂಪೂರ್ಣ ಉಚಿತವಾಗಿ ಜನರಿಗೆ ತೆರೆದಿಟ್ಟಂತದ್ದು. ಕಾರಣ ವಿದ್ಯೆ ಆಗಿರ್ಲಿ, ಚಿಕಿತ್ಸೆ ಆಗಿರ್ಲಿ, ಇವೆರಡು ಶ್ರೇಷ್ಠ ದಾನಗಳು. ಕೈಯಲ್ಲಿ ಹಣ ಇಲ್ಲ ಎಂಬ ಕಾರಣಕ್ಕೆ ಇವೆರಡು ಸಾಮಾನ್ಯ ಜನರಿಗೆ ನಿಷೇಧಿಸಲ್ಪಡಬಾರದು ಎಂಬ ಹಠ ఆ యుగ పురుషునికి ఇತ್ತು. కనుకని ఎంత నష్టమైనా సరియే, ఎంత కష్టమైనా సరియే మంచి నీరు అందించాలని నేను సంకల్పించుకుంటున్నాను. ఇది తప్పక నెరవేరుతుంది, నీకు సందేహమే లేదు. ದೇಶದಲ್ಲೇ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲೊಂದು ಪುಟಪರ್ತಿ ಕೂಡ ಒಳಗೊಂಡ ಆಂಧ್ರದ ರಾಯಲಸೀಮಾ ಪ್ರದೇಶ. ಇಲ್ಲಿ ಕುಡಿಯುವ ನೀರಿಗೂ ಕೂಡ ತತ್ವಾರವಿದ್ದ ದಿನಗಳಾಗಿದ್ದವು ಅವು. ಕಲುಷಿತವಾದ ನೀರೇ ಜನರಿಗೆ ಆಸರೆಯಾಗಿತ್ತು. ಆ ಮಲಿನಗೊಂಡ ಅತಿಯಾದ ಫ್ಲೋರೈಡ್ ಯುಕ್ತ ನೀರಿನ ಉಪಯೋಗದಿಂದ ಆ ಪ್ರದೇಶದ ಜನ ಆಗಾಗ್ಗೆ ರೋಗಕ್ಕೆ ತುತ್ತಾಗುತ್ತಿದ್ದರು. 1994ರಲ್ಲಿ ಬಾಬಾರವರು ಸತ್ಯಸಾಯಿ ಟ್ರಸ್ಟ್ ಮೂಲಕ ಬೃಹತ್ ನೀರಾವರಿ ಯೋಜನೆಯೊಂದನ್ನು ಕೈಗೆತ್ತಿಕೊಳ್ಳುತ್ತಾರೆ. 1995 ನವೆಂಬರ್ 8ರಂದು ಅಂದಿನ ಪ್ರಧಾನಮಂತ್ರಿ ಶ್ರೀ PV ನರಸಿಂಹರಾವ್ ಅವರು ಇದಕ್ಕೆ ಶಿಲಾನ್ಯಾಸ ಮಾಡುತ್ತಾರೆ. ಇಡೀ ಅನಂತಪುರ ಜಿಲ್ಲೆಯ ಜನರಿಗೆ ಶುದ್ಧವಾದ ಕುಡಿನೀರು ತಲುಪಿಸುವ ಬೃಹತ್ ಯೋಜನೆಯಾಗಿತ್ತು ಅದು. ಕೇವಲ 2 ವರ್ಷಗಳೊಳಗೆ ಇದರ ಕಾಮಗಾರಿ ಪೂರ್ಣಗೊಂಡು 1997 ಅಕ್ಟೋಬರ್ ತಿಂಗಳಿನಲ್ಲಿ ಉದ್ಘಾಟನೆಗೊಂಡು ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಹಸ್ತಾಂತರಿಸಲಾಯಿತು. ಸುಮಾರು 3000 ಕಿಲೋಮೀಟರ್ಗಳಷ್ಟು ಉದ್ದದ ಜಲಧಾರೆ, 750 ಗ್ರಾಮಗಳಲ್ಲಾಗಿ 31 ಲಕ್ಷ ಫಲಾನುಭವಿಗಳು,
$93 ವೆಚ್ಚದಲ್ಲಿ ನಿರ್ಮಾಣವಾದ ಈ ಯೋಜನೆ ಯಾವುದೇ ಒಂದು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಕೈಗೆತ್ತಿಕೊಂಡು ಪೂರ್ಣಗೊಳಿಸಿದ ಅತಿ ದೊಡ್ಡ ನೀರಾವರಿ ಯೋಜನೆಯಾಗಿ ಇದು ಚರಿತ್ರೆಯ ಪುಟ ಸೇರುತ್ತದೆ. ಮುಂದೆ 1999ರಲ್ಲಿ ಬರಪೀಡಿತ ಜಿಲ್ಲೆಗಳಾದ ಮೇದಕ್ ಹಾಗೂ ಮೆಹಬೂಬು ನಗರಗಳ 321 ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆಗಳನ್ನ ಹಮ್ಮಿಕೊಳ್ಳುತ್ತಾರೆ. 640 ಸ್ಕ್ವೇರ್ ಕಿಲೋಮೀಟರ್ಗಳಲ್ಲಾಗಿ 550 ಮಿಲಿಯನ್ ವೆಚ್ಚದಲ್ಲಿ ಹಮ್ಮಿಕೊಂಡ ಈ ಯೋಜನೆ 10 ಲಕ್ಷ ಜನರ ನೀರಿನ ದಾಹ ಇಂಗಿಸಿತು. 2006-7 ಕಾಲಘಟ್ಟದಲ್ಲಿ ಪೂರ್ವ ಹಾಗೂ ಪಶ್ಚಿಮ ಗೋದಾವರಿ ಜಿಲ್ಲೆಗಳಲ್ಲಾಗಿ 450ರಷ್ಟು ಬುಡಕಟ್ಟು ಗ್ರಾಮಗಳ 5 ಲಕ್ಷದಷ್ಟು ಜನರಿಗೆ ಕುಡಿಯುವ ನೀರು ತಲುಪಿಸಿದ ಕೀರ್ತಿ ಶ್ರೀ ಸತ್ಯಸಾಯಿ ಬಾಬಾರವರದ್ದು. ಭಕ್ತ ಜನರ ಜೀವನ ಜನ ಏಕ ರಾಮನ ಭಕ್ತ ಜನರ ಜೀವನ ಜನ ಏಕ ರಾಮನ. ನೀವು ಪುಟಪರ್ತಿ ಪ್ರಶಾಂತಿ ನಿಲಯಂಗೆ ಭೇಟಿ ಕೊಟ್ಟಿದ್ದಲ್ಲಿ ಅಲ್ಲಿ ಪ್ರತಿದಿನ ಪ್ರಾತಃ ಕಾಲ ನಡೆಯುವ ನಗರ ಸಂಕೀರ್ತನೆಯಲ್ಲಿ ಭಾಗವಹಿಸಿದ್ದಲ್ಲಿ ನೀವು ಬಹುಶಃ ಗಮನಿಸಿದ್ದಿರಬಹುದು. ಅಲ್ಲಿ ನಾನಾ ಪ್ರದೇಶಗಳಿಂದ ಬಂದು ಸೇರಿರುವ ಒಬ್ಬೊಬ್ಬನಲ್ಲೂ ಕಾಣುವ ಭಕ್ತಿ ಹಾಗೂ ಆತ್ಮ ಸಮರ್ಪಣೆಯ ಪರಾಕಾಷ್ಠೆ. ಅದುವೇ ಸೇವಾದಳ ಎಂಬ ಸಾಯಿ ಸ್ವಯಂ ಸೇವಾ ಸಂಘಟನೆಯ ಜೀವನಾಡಿ. ಸೇವೆ ಪರೋಪಕಾರದ ಮೂಲಕ ದೇವರನ್ನ ಕಾಣಿ ಎಂಬ ಭಗವಾನ್ ಬಾಬಾರವರ ದಿವ್ಯ ಸಂದೇಶವನ್ನ ಶಿರಸಾವಹಿಸಿ ಪ್ರತಿಯೊಬ್ಬರ ಅಗತ್ಯತೆಗಳು ಏನು ಎಂಬುದನ್ನ ಕಂಡು ಹಿಡಿದು ತಿಳಿದು ಸ್ವಾಮಿ ಕಾರ್ಯ ಎಂಬ ಆತ್ಮ ಸಂತೃಪ್ತಿಯಿಂದ ಸ್ವಾಮಿಯ ಇಚ್ಛೆಗೆ ಹೆಗಲ ಕೊಟ್ಟು ನಿಂತಿರುವವರು ಸೇವಾದಳದ ಕಾರ್ಯಕರ್ತರು. ಮೇಲೆ ಹೇಳಿದ ಎಲ್ಲಾ ಬೃಹತ್ ಯೋಜನೆಗಳು ಕಾರ್ಯಗತಗೊಳಿಸಲು ಸ್ವಾಮಿಯ ಅನುಗ್ರಹದ ಜೊತೆಗೆ ಒಬ್ಬೊಬ್ಬ ಕಾರ್ಯಕರ್ತನ ನಿಸ್ವಾರ್ಥ ಶ್ರಮದಾನವೂ ಇದೆ ಎಂದು ನಾವು ಇಲ್ಲಿ ಸ್ಮರಿಸಲೇಬೇಕು. ನಿಸ್ವಾರ್ಥ ಸೇವೆ ಪರೋಪಕಾರ ಎಂಬುದು ನಮ್ಮ ಆಧ್ಯಾತ್ಮ ಜೀವನದಲ್ಲಿ ಅತಿ ಪ್ರಮುಖವಾದುದು. ಪ್ರತಿಫಲ ಅಪೇಕ್ಷಿಸದೆ ಮಾಡುವ ಪರೋಪಕಾರ ಮನಸ್ಸಿನ ಈಗೋವನ್ನ ಸಂಪೂರ್ಣವಾಗಿ ಹತೋಟಿಯಲ್ಲಿಡುತ್ತದೆ. ತನ್ಮೂಲಕ ಮನಸ್ಸು ಶುದ್ಧವಾಗಿರುತ್ತದೆ. ಅಹಂ ಅಥವಾ ಈಗೋ ಇಲ್ಲದ ಮನಸ್ಸಿನಲ್ಲಿ ಭಗವಂತನು ನೆಲೆಸುತ್ತಾನೆ. 1965ರಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ಸತ್ಯಸಾಯಿ ಸೇವಾ ಆರ್ಗನೈಸೇಷನ್ ಅನ್ನ ಸ್ಥಾಪಿಸುತ್ತಾರೆ. ಪ್ರಶಾಂತಿ ನಿಲಯಂನ ಹೊರ ಕವಾಟದಿಂದ ಹಿಡಿದು ಬೆಂಗಳೂರಿನ ವೈಟ್ ಫೀಲ್ಡ್ ಆಸ್ಪತ್ರೆಯ ಕ್ಯಾಂಟೀನ್ ತನಕ ಎಲ್ಲಾ ಸಾಯಿ ಸಂಸ್ಥೆಗಳಲ್ಲೂ ಈ ಸೇವಾದಳದ ನಿಸ್ವಾರ್ಥ ಸೇವೆಯನ್ನು ನಾವು ಕಾಣಬಹುದು. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನುಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು ಹೀಗೆ ಸಮಾಜದ ನಾನಾ ತೊರೆಯಲ್ಲಿರುವ ಜನ ತಮ್ಮ ತಮ್ಮ ಅಗತ್ಯ ಎಲ್ಲೋ ಅಲ್ಲಿ ಬಂದು ಸೇವೆ ಮಾಡಿ ಕೃತಾರ್ಥರಾಗುತ್ತಾರೆ. ಮನಸ ಭಜರೆ ಗುರು ಚರಣಂ ದುಷ್ಟರ ಭ್ರಮ ಸಾಗರ ತರಣಂ. ಮಾನಸ ಭಜರೆ ಗುರು ಚರಣಂ ದುಷ್ಟರ ಭವ ಸಾಗರ ತರಣಂ. ಭಜರೆ ಗುರು ಚರಣಂ ದುಷ್ಟರ ಭವ ಸಾಗರ ತರಣಂ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವಾಯ ನಮೋ. ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣ ಶಿವೋ.
ಅರುಣಾಚಲ ಶಿವ ಅರುಣ ಶಿವೋ ಓಂಕಾರಂ ಬಾಬಾ ಓಂಕಾರಂ ಬಾಬಾ ಓಂಕಾರಂ ಬಾಬಾ ಓಂ ನಮೋ ಬಾಬಾ ಮಾನಸ ಭಜನೆ ದುರ್ಧರ ಭವ ಸಾಗರ ತರಣಂ ಮಾನಸ ಭಜನೆ ಗುರುಚರಣಂ ದುರ್ಧರ ಭವ ಸಾಗರ ತರಣಂ महाराज गुरु जय जय साईनाथ सद्गुरु जय जय गुरु महाराज गुरु जय जय साईनाथ सद्गुरु जय जय నేను యోగిని కాదు, నేను భోగిని కాదు, త్యాగిని కాదు, నేను నేనే. ఈ నేను అనేటువంటి పదమే ఆత్మకు మొదటి పేరు. ಬಾಬಾರವರು ಒಬ್ಬರು ಅವತಾರ ಪುರುಷರಾಗಿದ್ದರೆ ಇಲ್ಲವೇ ಎಂಬ ವಿಚಾರ ಅವರವರ ವಿಶ್ವಾಸ, ನಂಬಿಕೆ, ಭಕ್ತಿಗೆ ಬಿಟ್ಟ ವಿಚಾರ. ಆದರೆ ಅವರ ಮಾನವ ಸ್ನೇಹಿ ಯೋಜನೆಗಳ ಫಲಾನುಭವಿಗಳಾದ ಜನ ನಿಜಕ್ಕೂ ಅವರಲ್ಲೊಬ್ಬ ಅವತಾರ ಪುರುಷರನ್ನ, ದೇವರನ್ನ ಕಂಡಿರಬಹುದು ಎಂಬುದನ್ನ ನಮಗೆ ನಿಸ್ಸಂಶಯವಾಗಿ ಹೇಳಬಹುದು. ಅವರ ಜೀವನ ಎಂಬುದು ನಾವು ಕೇವಲ ಗ್ರಂಥಗಳಲ್ಲಿ ಮಾತ್ರ ಓದಿ ತಿಳಿದದ್ದು ಅಲ್ಲ, ನಮ್ಮ ಕಣ್ಣ ಮುಂದೆಯೇ ನಾವುಗಳು ಕಂಡು ಅನುಭವಿಸಿ ಅರಿತದ್ದು. ಅವರ ಮಾತುಗಳು, ಉಪದೇಶಗಳೇ ಅವರನ್ನ ಹತ್ತಿರದಿಂದ ತಿಳಿಯಲು, ಅರ್ಥ ಮಾಡಿಕೊಳ್ಳಲು ಇರುವ ಮಾಧ್ಯಮ. ಬಾಬಾರವರು ಈ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೋ ಅವೆಲ್ಲವೂ ಈ ಸಮಾಜದ ಮೇಲೆ ಅವರಿಗಿರುವ ಪ್ರೀತಿ, ಕಾಳಜಿಯನ್ನ ತೋರಿಸುತ್ತದೆ. ಅವರು ಉಚಿತವಾದ ಶಿಕ್ಷಣ ಕೊಟ್ರು, ನೀರು ಕೊಟ್ರು, ಚಿಕಿತ್ಸೆ ಕೊಟ್ರು. ಫಲಾನುಭವಿಗಳ ಘನತೆಗೆ, ಆತ್ಮಾಭಿಮಾನಕ್ಕೆ ಧಕ್ಕೆ ಉಂಟಾಗದಂತೆ ಅವರು ಇವೆಲ್ಲವನ್ನು ನೀಡಿದರು ಎಂಬುದು ಇದರ ವೈಶಿಷ್ಟ್ಯ. ಅವತಾರ ಪುರುಷರಿಗೆ ಸಾವು ಇದೆಯೇ ಎಂಬುದು ನಮ್ಮ ಸುತ್ತಮುತ್ತಲೂ ಕೇಳಿ ಬರುವಂತಹ ಒಂದು ಪ್ರಶ್ನೆ. ಇಂತಹ ಪ್ರಶ್ನೆಗಳು ಅವರ ಅಜ್ಞಾನವನ್ನ ನಮ್ಮ ಮುಂದೆ ತೆರೆದಿಡುತ್ತದೆ. ಅವತಾರ ಪುರುಷರಾಗಿರ್ಲಿ, ಸಾಧಾರಣ ಒಬ್ಬ ಮನುಷ್ಯನಾಗಿರ್ಲಿ, ಭೌತಿಕ ಶರೀರ ಯಾವಾಗಲೂ ನಶ್ವರ, ಆತ್ಮ ನಶ್ವರವಾಗಿರುತ್ತದೆ. ಅವತಾರದ ಉದ್ದೇಶ ಸಫಲಗೊಂಡಾಗ ಅದು ನಶ್ವರ ಶರೀರವನ್ನು ಬಿಟ್ಟು ಹೋಗಲೇಬೇಕು. ಇಷ್ಟು ಸಾಧನೆಗಳು ಒಬ್ಬ ಸಾಧಾರಣ ಮನುಷ್ಯ ಮಾತ್ರ ಆಗಿದ್ದಲ್ಲಿ ಬಾಬಾರವರಿಗೆ ಮಾಡಿ ತೋರಿಸಲು ಸಾಧ್ಯವೇ ಎಂಬುದು ನಾವು ಇಲ್ಲಿ ಚಿಂತೆ ಮಾಡಲೇಬೇಕಾದ ಒಂದು ಸಂಗತಿ. ನಮ್ಮ ಸೇವೆ ನಿಸ್ವಾರ್ಥವಾಗಿದ್ದಲ್ಲಿ ಮೂಲಧನ ತಾನಾಗಿಯೇ ಹರಿದು ಬರುತ್ತದೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಜ್ವಲಂತ ಉದಾಹರಣೆ ಬೇರೊಂದಿಲ್ಲ. ಎಲ್ಲರ ಮನಸ್ಸು ಒಂದಷ್ಟು ಸಣ್ಣ ಪ್ರಮಾಣದಲ್ಲಿ ಎಡಚಿಂತೆಗಳಿಂದ ಕೂಡಿರಬೇಕು ಎಂಬುದು ನನ್ನ ಅಭಿಪ್ರಾಯ. ಯಾವುದೇ ವಿಷಯ ಆದ್ರೂ ಸರಿ ತಪ್ಪುಗಳನ್ನು ವಿಚಾರ ಮಾಡುವ ಶಕ್ತಿ ನಮ್ಮಲ್ಲಿ ಬೇಕು. ಆದ್ರೆ ನಮ್ಮ ಮನಸ್ಸು ಸಂಪೂರ್ಣವಾಗಿ ಎಡಕ್ಕೆ ತಿರುಗಿದ್ದಲ್ಲಿ ಕಾಮಾಲೆ ಹಿಡಿದವನ ಕಣ್ಣಿಗೆ ಲೋಕವೇ ಅರಿಶಿನ ಎಂಬಂತೆ ಅವನಿಗೆ ಎಲ್ಲವೂ ಕೆಟ್ಟದ್ದಾಗಿಯೇ ಗೋಚರಿಸುತ್ತದೆ. ಇಂತಹವರು ಎಲ್ಲ ಒಳ್ಳೆ ಕಾರ್ಯಗಳನ್ನು ತೆಗಳುತ್ತಲೇ ವಿಮರ್ಶೆ ಮಾಡುತ್ತಲೇ ಇರುತ್ತಾರೆ. ಇಂತಹ ಸ್ವಯಂ ಘೋಷಿತ ಬುದ್ಧಿಜೀವಿಗಳು ನಮ್ಮ ಸಮಾಜಕ್ಕೆ ಕೊಟ್ಟ ಕೊಡುಗೆಯಾದ್ರೂ ಏನು ಎಂದು ಕೇಳಿದರೆ ಅದರ ಉತ್ತರ ಒಂದು ದೊಡ್ಡ ಸೊನ್ನೆ.
ಇಂತಹವರ ಕಡೆಗೆ ಗಮನ ಕೊಡದೆ ಅವರನ್ನ ಅವಗಣಿಸುವುದೇ ಲೇಸು. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ನಮಗೆ ಸ್ವಚ್ಛ ಮಾಡಿಕೊಟ್ಟ ಈ ರಾಜಮಾರ್ಗದಲ್ಲಿ ಪರೋಪಕಾರಾರ್ಥಮಿದಂ ಶರೀರಂ ಎಂಬ ಧ್ಯೇಯವಾಕ್ಯದೊಂದಿಗೆ ಮುಂದುವರಿಯೋಣ ಎಂದು ಹೇಳುತ್ತಾ ನೀವು ಇದುವರೆಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.